ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಯ್ತಾ? ಮನೇಲಂತೂ ಇಲ್ಲ, ಪಾರ್ಲರಿಗೆ ಬಂದಿದ್ದೀನಿ. ನಮ್ಮ ಫ್ರೆಂಡ್ದು ಮದುವೆ ಇದೆ, ಸ್ಕೂಲ್ ಫ್ರೆಂಡು. ನಾವು 30 ವರ್ಷದ ಫ್ರೆಂಡ್ಸು. ಸ್ಕೂಲ್ ಫ್ರೆಂಡ್ದು ಮದುವೆ ಇರೋದ್ರಿಂದ ಎಲ್ಲರೂ ನನ್ನ ಫ್ರೆಂಡ್ ಪಾರ್ಲರ್ ಇದೆಯಲ್ವ, ಸೊ ಅಲ್ಲೇ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ, ಚನ್ನಪಟ್ಟಣದಿಂದ ಎಲ್ಲ ಮಂಡ್ಯಕ್ಕೆ ಬಂದು ಈಗ ಮಂಡ್ಯದಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮದುವೆಗೆ. ಮದುವೆ ಇರೋದು ಮೈಸೂರಲ್ಲಿ. ಇವಳು ನನ್ನ ಫ್ರೆಂಡು ಪವಿತ್ರ, ಇವಳು ನನ್ನ ಫ್ರೆಂಡ್ ಸುಮಾ. ಇವ್ರದೇ ಪಾರ್ಲರ್ ಇರೋದು ಮಂಡ್ಯದಲ್ಲಿ. ಮತ್ತು ನನ್ನ ಫ್ರೆಂಡು ಆಶಾ ಅಂತೇಳಿ, ಅವರು ಬೆಂಗಳೂರಿಂದ ಬಂದಿರೋದು. ಸೊ ನಾವೆಲ್ಲ ಇಷ್ಟು ಜನ ಸ್ಕೂಲ್ ಫ್ರೆಂಡ್ಸು, ಒಂದೇ ಸ್ಕೂಲಲ್ಲಿ ಓದಿರೋದು. 10 ವರ್ಷ 12 ವರ್ಷ LKG UKG ಸೇರಿಸಿದ್ರೆ 12 ವರ್ಷ ಒಟ್ಟಿಗೆ ಓದಿದ್ದೀವಿ. ನಾವಿನ್ನೂ ಫ್ರೆಂಡ್ಶಿಪ್ ಹಾಗೆ ಉಳಿಸ್ಕೊಂಡಿದ್ದೀವಿ. ಇವತ್ತು ಒಬ್ಬರು ಫ್ರೆಂಡು ಮದುವೆ ಇದೆ, ಸಚಿನ್ ಅಂತ ಹೇಳಿ. ಅವ್ರ ಮದುವೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಮದುವೆ ಹೇಗಿತ್ತು ಎಲ್ಲ ತೋರಿಸ್ತೀನಿ. ಇನ್ನೂ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಎಲ್ಲರೂ ಮೀಟ್ ಮಾಡಿಸ್ತೀನಿ ನಿಮಗೆ. ನಮ್ಮ ಸ್ಕೂಲ್ ಫ್ರೆಂಡ್ಸು ಹೇಗಿದ್ದಾರೆ, ಚಿಕ್ಕವರಲ್ಲಿ ಹೇಗಿದ್ವೋ ಈಗ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಆದರೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ. ಎಲ್ಲರೂ ಈ ಥರ ವೆಕೇಷನಲ್ಲಿರ್ಬೋದು, ಫಂಕ್ಷನ್ಸು, ಮದುವೆ ಏನೇ ಇದ್ರೂ ಎಲ್ಲರೂ ಅಟೆಂಡ್ ಮಾಡ್ತೀವಿ. ಒಂಥರ ಎಲ್ಲರೂ ಸೇರಿದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಮದುವೆ ಮನೆಗೆ ಬಂದಿದ್ದೀವಿ. ಈಗ ನಮ್ಮ ಜೊತೆ ನಮ್ಮ ಫ್ರೆಂಡ್ ಅಶ್ವಥ್ ಅಂತ, ಮತ್ತು ಇನ್ನೊಬ್ಬರು ಸಮೀನಾ ಬಾನು ಅಂತ. ಅವ್ರು ತುಂಬ ದಿನ ಆಯಿತು ನೋಡಿ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ನಿಮಗೂ ಮೀಟ್ ಮಾಡಿಸ್ಕೊಡ್ತೀನಿ ಬನ್ನಿ. ಅವರು ಸ್ಕೂಲ್ ಮುಗಿದ್ಮೇಲೆ ನಮ್ಗೆ ಮತ್ತೆ ಸಿಕ್ಕಿರಲಿಲ್ಲ, ಇವಾಗ ಮತ್ತೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ದಾರೆ. ಸೊ ಅವ್ರು ಹೇಗಿದ್ದಾರೆ ಅಂತ ಕೂಡ ಮೀಟ್ ಮಾಡಿಸ್ತೀನಿ. ಸಚಿನ್ ಅಂತ ಹೇಳಿ ನಮ್ಮ ಸ್ಕೂಲ್ ಫ್ರೆಂಡು, ಅವ್ರ ಮದುವೆಗೆಲ್ಲ ಬಂದಿದ್ದೀವಿ. ನಾನು ಚಿಕ್ಕ ಮಗಳು ಮಾತ್ರ ಕರ್ಕೊಂಡು ಬಂದಿದ್ದೆ, ಮನೇಲಿ ಬಿಟ್ಟು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವಳು ಆಶಾ ಅಂತ. 30 ಇಯರ್ಸಿಂದ ಹೀಗೆ ಇದ್ದೀವಿ. ನಮಗಂತೂ ಸಖತ್ ಖುಷಿ. ಅವಾಗವಾಗ ಮೀಟ್ ಕೂಡ ಆಗ್ತಾ ಇರ್ತೀವಿ. ತುಂಬ ದಿನ ಆದಮೇಲೆ ಮದುವೆ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಬೋದು. ಚೆನ್ನಾಗಿತ್ತು ಎಲ್ಲರೂ ಹೋಗಿದ್ದು. ಇನ್ನೂ ತುಂಬ ಜನ ಬರಬೇಕಿತ್ತು, ಸ್ವಲ್ಪ ಜನ ಬಂದಿದ್ದರು. ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ. ಇನ್ನು ಸ್ವಲ್ಪ ಜನ ಒಬ್ಬೊಬ್ಬರು ಬಂದು ಅವ್ರು ಹಾಗಾಗಿ ಹೋಗಿದ್ದಾರೆ. ನಾವು ಬೆಳಗ್ಗೆ ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೈಟೇ ಹೋಗ್ಬಿಟ್ಟು ಬಂದುಬಿಟ್ವಿ. ಸಚಿನ್ ಅಂತ, ಇವರು ಮಂಡ್ಯದವರೇ. ಹುಡುಗಿ ಮೈಸೂರಾಗಿರೋದ್ರಿಂದ ಮೈಸೂರಲ್ಲಿ ಮದುವೆ ಮಾಡಿಕೊಡ್ತಾ ಇದ್ದಾರೆ. ನೆರವಿ ಮಂಡ್ಯದಲ್ಲಿದೆ, ಸೊ ಆರಾಮಾಗಿ ಹೋಗಿ ಬರ್ಬೋದು. ಊಟ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು, ಗೊತ್ತಲ್ಲ ಫೋಟೋ ಸೆಷನ್ ಎಲ್ಲ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ. ಅಪರೂಪಕ್ಕೆ ಸೇರಿರೋದಲ್ವ, ಎಷ್ಟು ಹೊತ್ತು ಮಾತಾಡಿದ್ರು ಸಾಕಾಗಲ್ಲ ಅನಿಸ್ತಾ ಇರತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ದು ಇನ್ನೊಬ್ಬರು ಫ್ರೆಂಡು ಸಮೀನಾ ಬಾನು ಅಂತ ಹೇಳಿ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಇವರು ಅಂತ ಹೇಳ್ತಾ ಇದ್ದೀನಿ. ನನಗೆ ಮಾತಾಡುವಾಗ ಕ್ಯಾಶುವಲಾಗಿ ಮಾತಾಡ್ಬಿಡ್ತೀವಿ, ಬಾ ಹೋಗು. ಬಟ್ ಈ ರೀತಿ ಇಂಟ್ರೊಡಕ್ಷನ್ ಮಾಡುವಾಗ ನನಗೆ ಅವರು ಹೋಗಿ ಬನ್ನಿ ಅಂತಲೇ ಬರೋದು. ನಮ್ಗೆ ತುಂಬ ಖುಷಿ ಆಯಿತು. ನೀವು ಸಚಿನ್ಗೆ ವಿಶ್ ಮಾಡಿ ಚೆನ್ನಾಗಿರಲಿ ಅಂತ ಹೇಳಿ. ತುಂಬ ದಿನ ಆದಮೇಲೆ ಇವಾಗ ಮದುವೆ ಮಾಡ್ಕೊತಾ ಇದ್ದಾನೆ. ಸೊ ಖುಷಿಯಾಗಿರಲಿ. ನಾವು ಯಾವಾಗಲೂ ರೇಗಿಸ್ತಾ ಇದ್ವಿ, ಯಾವಾಗ ನಿನ್ನ ಮದುವೆಗೆ ಯಾವಾಗ ಸೀರೆ ತಗೊಡ್ತೀಯಾ ನಮಗೆಲ್ರಿಗೂ ಅಂತ. ಫೈನಲಿ ಮದುವೆ ಆಯಿತು. ನಮಗೂ ತುಂಬ ಖುಷಿ ಆಯಿತು. ಅವ್ನ ಲೈಫಲ್ಲಿ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಖುಷಿಯಾಗಿರಲಿ. ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದ್ವಿ. ಸೊ ಇವರು ನಮ್ಮ ಫ್ರೆಂಡ್ ಸಮೀನಾ ಬಾನು ಅಂತ. ಸ್ವಲ್ಪ ಲೇಟ್ ಆಯಿತು, ಮೈಸೂರಲ್ಲೇ ಇದ್ದಿದ್ದು. ಸೊ ಅವರು ಕೂಡ ಬಂದಿದ್ದಾರೆ. ಅವ್ರ ಜೊತೆಗೆ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ. ನಮಗೆ ಹೆಂಗೆ ಅಂದರೆ, ನಮ್ಮದು 10th ಮುಗಿದ ತಕ್ಷಣ ಕೆಲವ್ರದ್ದು ಮದುವೆ ಆಗಿದೆ. ಅವ್ರ ಮಕ್ಕಳೆಲ್ಲ PUC ಓದ್ತಾ ಇದ್ದಾರೆ. ನಾವೆಲ್ಲ ಸ್ವಲ್ಪ ಲೇಟಾಗಿ ಮದುವೆ ಆಗಿರೋದ್ರಿಂದ ನಮಗೆ ಚಿಕ್ಕ ಮಕ್ಕಳಿದ್ದಾರೆ. ಸೊ ನಮ್ಮ ಜೊತೆ ನಮ್ಮ ಮಕ್ಕಳು ಕೂಡ ಬಂದಿರೋದು ನಮಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು. ಲಾಸ್ಟ್ ಡೇ ಇರ್ಬೋದು ಇವತ್ತು. ಸೊ ಅದಕ್ಕೋಸ್ಕರ ಹಂಗೆ ನೋಡ್ಕೊಂಬಿಡೋಣ ಅಂತ ಬಂದಿದ್ದೀವಿ ಅಂತ ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿರೋ. ಫುಲ್ ಒಂದು ರೌಂಡ್ ಮೈಸೂರು ರೌಂಡ್ ಹಾಕಿದ್ವಿ. ಸಖತ್ತಾಗಿದೆ ಲೈಟಿಂಗ್ಸ್ ಮಾತ್ರ. ಮೈಸೂರವ್ರಿಗಂತೂ ವರ್ಷ ಒಂಥರ ಸಖತ್ ಎಂಜಾಯ್ಮೆಂಟು. ಒಂದಿನ ನೋಡ್ಬಿಟ್ಟೋಗಿ ನೆಕ್ಸ್ಟ್ ಡೇ ಮೈಸೂರಿಗೆ ಹೋದಾಗ ಬೇಜಾರಾಗ್ತಾಯಿತ್ತು, ಲೈಟಿಂಗ್ಸ್ ಇಲ್ವಲ್ಲ ಅಂತ. ಇನ್ನು ಮೈಸೂರವ್ರಿಗೆ ಹೇಗಾಗಬೇಕಲ್ವಾ, ಅವರಂತೂ ಕಾಯ್ತಾನೆ ಇರ್ತಾರೆ ಅನಿಸುತ್ತೆ ದಸರಾ ಬರಲಿ, ಲೈಟಿಂಗ್ಸ್ ಎಲ್ಲ ಇದ್ದಾಗ ಓಡಾಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇರತ್ತೆ. ಎಷ್ಟು ಜನ ಅಲ್ಲಿ ಲೋಕಲೆಲ್ಲ ಹಾಗೆ ಗಾಡಿಲೆಲ್ಲ ಓಡಾಡ್ತಾ ಇರ್ತಾರಂತೆ, ನೈಟು ಬಂದು ನೋಡೋದಕ್ಕೆ ಚೆನ್ನಾಗಿರತ್ತೆ ಅಂತ. ನಾವು ಹಾಗೆ ನೋಡಿಕೊಂಡು ಒಂದಷ್ಟು ಫೋಟೋ ಸೆಷನ್ ಕೂಡ ಮಾಡ್ಕೊಂಡ್ವಿ ಎಲ್ಲ ಸೇರಿಕೊಂಡು. ಆಗಿತ್ತು ಒಂದಷ್ಟು ಪ್ಲೇಸ್ಗಳು ಫೋಟೋ ತೊಗೊಳೋದಕ್ಕೆ ಅಂತಲೇ ಮಾಡಿದರು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಾದ್ರೂ ನೋಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಖಂಡಿತ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಅರಮನೆ ಸುತ್ತಮುತ್ತ ನಿಯರ್ ಯಾವ ಸರ್ಕಲ್ಸ್ ರೋಡ್ ಇರುತ್ತೋ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ, ಎಲ್ರಿಗೂ ಗೊತ್ತಿರೋದೆ. ಆದರೂ ಗೊತ್ತಿಲ್ಲದಿರೋರು ಯಾರು ನೋಡಿದರೆ, ಇಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಸಲ ಫುಲ್ಲು ಚೆನ್ನಾಗಿ ನೋಡಿಬಿಟ್ಟಿದ್ದೀನಿ ಲೈಟಿಂಗ್ಸ್ ಅಂತ ಹೇಳ್ಬೋದು. ಎಲ್ಲ ಒಂದು ರೌಂಡು ವಿಸಿಟ್ ಹಾಕಿದ್ವಿ ಮೈಸೂರಲ್ಲಿ, ಎಲ್ಲೆಲ್ಲ ಹಾಕಿದ್ದಾರೆ ಅಲ್ಲೆಲ್ಲ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಹಾಕಿದ್ರು, ಮಾತ್ರ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು.
ಅಂದರೆ ಹೋದ ಸಲಿಗಿಂತ ಈ ಸಲ ಚೆನ್ನಾಗಿರುತ್ತೆ, ಈ ಸಲಿಗಿಂತ ಮುಂದಿನ ಸಲ ಚೆನ್ನಾಗಿರುತ್ತೆ, ಆ ರೀತಿ ಒಂದೊಂದರ ಇಂಪ್ರೂವ್ಮೆಂಟ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿದ್ದು ಇನ್ನೊಂದು ಖುಷಿ, ಲೈಟಿಂಗ್ಸ್ ನೋಡಿದ್ದು ಒಂದು ಖುಷಿ, ಮತ್ತು ಸಚಿನಿಗೆ ಮದುವೆ ಆಗಿದ್ದು ಇನ್ನೊಂದು ಖುಷಿ. ಎಲ್ಲ ಖುಷಿನೂ ಸೇರಿ ಇವತ್ತಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಈ ಥರ ಫ್ರೆಂಡ್ಸ್ ಅವಾಗವಾಗ ಸೇರ್ತಾ ಇರಬೇಕು. ಸ್ಕೂಲ್ ಫ್ರೆಂಡ್ಸ್ ಅಂದರೆ ನಮಗೆ ಅನಿಸುತ್ತೆ ನಾವು 30 ವರ್ಷದಿಂದ ಫ್ರೆಂಡ್ಸಾ ಅಂತ ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ವರ್ಷದ ಫ್ರೆಂಡ್ಸಾ ನಾವು ಅನಿಸ್ತಾ ಇರುತ್ತೆ ನಮಗೇನೆ ಒಂದೊಂದು ಸಲ. ನಮಗೆ ನಾವೇ ಗ್ರೇಟ್ ಅನಿಸುತ್ತೆ, ಯಾಕೆಂದರೆ ನಮ್ಮ ಫ್ರೆಂಡ್ಶಿಪ್ನ ನಾವು 30 ವರ್ಷದಿಂದ ಉಳಿಸ್ಕೊಂಡಿದ್ದೀವಲ್ವ. ನಾವು ಫೋನಲ್ಲಿ ಮಾತಾಡುವಾಗ ಸಿಗು, ಅವಾಗ ಸಿಗು, ಇವಾಗ ಸಿಗು, ಮಾತಾಡೋಣ ಅಂತ ಇರ್ತೀವಿ. ಎದುರುಗಡೆ ಸಿಕ್ಕಿದಾಗ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಗ್ನಗ್ತಾ ಹೆಂಗೆ ಮಾತಾಡ್ತಾ ಇರ್ತೀವಿ ಅಂದರೆ ಹೋಗುವಾಗಲೇ ಅನಿಸುತ್ತಲ್ವ ಇಷ್ಟೊಂದು ರೇಗಿಸ್ಕೊಂಬಿಟ್ವ ಅಂತ. ಬಟ್ ತುಂಬ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ರೇಗಿಸ್ಕೊಂಡು. ಯಾರೂ ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಫ್ರೆಂಡ್ಶಿಪ್ ಅಂದರೆ ಅದೇ ರೀತಿ ಇರಬೇಕು, ಒಬ್ರಿಗೊಬ್ರು ರೇಗಿಸ್ಕೊಂಡು ಖುಷಿಯಾಗಿ ಆರಾಮಾಗಿರಬೇಕು. ನಾವು ಅದೇ ರೀತಿ ಇದ್ದೀವಿ. ಮೀಟ್ ಮಾಡೋದೇ ನನಗೊಂದು ಖುಷಿ. ಎಲ್ರಿಗೂ ಅಷ್ಟೇ ಅಂತ ಇರ್ತೀವಿ, ನೆಕ್ಸ್ಟ್ ಯಾವಾಗ ಮೀಟ್ ಮಾಡೋಣ ಅಂತ. ತುಂಬ ರೇರ್ ಆಗುತ್ತೆ, ಆದರೂ ಖಂಡಿತ ಮೀಟ್ ಮಾಡೇ ಮಾಡ್ತೀವಿ. ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗದಿರೋ ವಿಷಯನ ಕೆಲವು ಸಲ ನಾವು ಸ್ನೇಹಿತರ ಹತ್ರ ಹೇಳ್ಕೊತೀವಿ. ಮನಸ್ಸಿಗೆ ಸಮಾಧಾನ ಆಗುತ್ತೆ, ಖುಷಿ ಆಗ್ಬೋದು, ದುಃಖ ಆಗ್ಬೋದು, ಅವ್ರ ಹತ್ರ ಹೇಳ್ಕೊಂಡಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾರಿಗೇ ಆಗಲಿ ಲೈಫಲ್ಲಿ ಒಬ್ಬರಾರು ಸ್ನೇಹಿತರಿರಬೇಕು, ಆವಾಗ ಚೆನ್ನಾಗಿ ಅನಿಸುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗಳಿಗೂ ಕೂಡ ಈ ರೀತಿ ಸ್ಕೂಲ್ ಫ್ರೆಂಡ್ಸ್ ಇದ್ದಾರಾ? ನೀವು ಇದೇ ರೀತಿ ಮೀಟ್ ಆಗ್ತಾ ಇರ್ತೀರಾ? ಹೇಗೆ ಅನಿಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತಲ್ವ? ನನಗಂತೂ ಸಖತ್ ಖುಷಿ ಆಗುತ್ತೆ. ಯಾರಿಗೆ ತಾನೇ ಫ್ರೆಂಡ್ಸ್ ಇರಲ್ಲ ಅಲ್ವಾ? ಎಲ್ರಿಗೂ ಯಾರಾದರೂ ಒಬ್ಬರು ಇರಲ್ಲ ಅಂತ ಇದ್ದೇ ಇರುತ್ತೆ ಲೈಫಲ್ಲಿ. ಒಬ್ರಿಗೆ ಅಜ್ಜಿ ಇರಲ್ಲ, ತಾತ ಇರಲ್ಲ, ಸೊ ಈ ರೀತಿ. ಆದರೆ ಎಲ್ಲರ ಲೈಫಲ್ಲೂ ಸ್ನೇಹಿತರು ಇದ್ದೇ ಇರ್ತಾರೆ. ಎಲ್ಲರ ಜೀವನದಲ್ಲೂ ಒಬ್ಬರು ಒಳ್ಳೆ ಸ್ನೇಹಿತರು ಇದ್ದರೆ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಫ್ರೆಂಡ್ಶಿಪ್ಗೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.